ಸರ್, ಇವಾಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಏನು ತುರಬೆ ಸ್ಥಾಪಕ ಅಧ್ಯಕ್ಷರು ಹಾಗೂ ಹೋರಾಟಗಾರರಾದಂತಹ ಯೋಗೀಶ್ ಶೆಟ್ಟಿ ಜಪ್ಪು ಅವರು. ಸರ್ ನಮಸ್ತೆ. ಸರ್ ನಮಸ್ತೆ, ಕೇಳಿಸ್ತಿದೆಯಲ್ಲ ಧ್ವನಿ? ಸರ್, ಏನು ಮಹಾಕಾಳಿ ಪಡಪು ಅಂಡರ್ ಪಾಸ್ ನಿರ್ಮಾಣ ಆಗಿದೆ, ವಾಹನಗಳ ಸಂಚಾರಕ್ಕೂ ಏನು ಮುಕ್ತ ಆಗಿದೆ. ಆದ್ರೆ ಇದೀಗ ರೈಲ್ವೆ ಕ್ರಾಸಿಂಗ್ ಬಂದ್ ಮಾಡಿರುವಂತ ಬಗ್ಗೆ ಕೂಡ ಆಕ್ಷೇಪ ಸ್ಥಳೀಯರು ವ್ಯಕ್ತಪಡಿಸ್ತಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಮೇಡಮ್, ನಾವು ಅಲ್ಲಿ ಆಲ್ರೆಡಿ ಇದಕ್ಕಿಂತ ಮುದ್ದೆ ನಾವು ನಮ್ಮ ಇದು ಕೆಳ ಸೇತುವೆಯನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕಂತ ಹೇಳುವ ಟೈಮಲ್ಲೇ ನಾವು ಅದ್ರ ಜೊತೆ ಇನ್ನೊಂದು ಡಿಮಾಂಡ್ ಅನ್ನ ನಾವು ಇಟ್ಟಿದ್ದೆವು. ನೀವು ತಾತ್ಕಾಲಿಕವಾಗಿ ಈ ಗೇಟ್ ಅನ್ನ ನೀವು ಅದನ್ನು ಪರ್ಮನೆಂಟ್ ಕ್ಲೋಸ್ ಮಾಡುವಂತದ್ದು ಮಾಡಬಾರ್ದು. ನೀವು ಅದು ಆಗಿದ್ರೆ ಅಟ್ಲೀಸ್ಟ್ ನೀವು ಬೀಗ ಹಾಕಿ ಬೇಕಿದ್ರೆ ನೀವು ಮೊದ್ಲು ಬೀಗ ಹಾಕಿಡಿ, ಆದ್ರೆ ನೀವು ಅದನ್ನು ಶಾಶ್ವತವಾಗಿ ನೀವು ತಡೆಗೋಡಿ ಕಟ್ಟುವಂತದ್ದು ಆ ರೀತಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದ್ದೆವು. ಯಾಕಂದ್ರೆ ಕನಿಷ್ಠ ಪಕ್ಷ ನಮ್ದೊಂದು ಈ ಮಳೆಗಾಲದ ಸೀಸನ್ ಮುಗಿಯೋ ತನಕ ಆದ್ರೂ ನೀವು ಅದು ಆ ರೀತಿಯಲ್ಲಿ ಇಡಿ ಅಂತ ಹೇಳಿದ್ದೇವೆ. ಆದ್ರೆ ಇವರು ಅದೇ ದಿನ ನೀವು ನಮ್ಮ ಯಾವ್ದು ಮೊನ್ನೆ ನಮ್ಮ ಯಾವಾಗ ನಮ್ಮ ಇದು ಕೆಳ ಸೇತುವೆ ಬಿಡುಗಡೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಿದ ದಿನನೇ ಉದ್ಘಾಟನೆ ಮಾಡಿದ ದಿನ ಅದೇ ರಾತ್ರಿ ಬಂದು ಸೀದಾ ರೈಲ್ವೆ ಅವರು ಅದನ್ನ ಮುಚ್ಚುವಂತ ಕೆಲಸ ಮಾಡಿದ್ರೆ. ಅಲ್ಲದೆ ಸ್ವಲ್ಪ ಕಮ್ಮಿ ಹೈಟ್ ಇತ್ತು ಮೊದ್ಲು, ಯಾರು ಅಲ್ಲಿ ಸ್ವಲ್ಪ ಕಮ್ಮಿ ಹೈಟ್ ಅಲ್ಲಿ ಇದು ಮಾಡಿದ್ರು ಅದು ತಡೆಗೋಡೆಯನ್ನ. ಈಗ ಅದರಿಂದ ಬದಲು ಇನ್ನೂ ಸಹ ದೊಡ್ಡ ರೀತಿಯ ಹೈಟ್ ಮಾಡ್ಕೊಂಡು ತಡೆಗೋಡೆಯನ್ನ ನಿರ್ಮಿಸಿದ್ದಾರೆ. ಅಲ್ಲದೆ ಅಲ್ಲಿ ಹೇಳಿದ್ದಾರೆ ಯಾರು ಕೂಡ ಸಾರ್ವಜನಿಕರು ಇಲ್ಲಿಂದ ಆ ಸೈಡ್ ಕ್ರಾಸ್ ಮಾಡಬಾರ್ದು, ಯಾರು ಸಹ ಹೋಗ್ಬಾರ್ದು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನಮ್ಗೆ ಅಲ್ಲಿ ಕಷ್ಟ ಆಗಿದೆ ಅಂದ್ರೆ ಈಗ ಕೂಡ ಜನರಿಗೆ ಸಾರ್ವಜನಿಕರಿಗೆ ಅಲ್ಲಿ ಆ ಒಂದು ಕನಿಷ್ಠ ಒಂದು 500ರಿಂದ 600 ಮನೆ ಉಂಟು ಆ ಪ್ರದೇಶದಲ್ಲಿ, ಆ ತ್ರಿಶಂಕ ಸ್ಥಿತಿಯ ಪ್ರದೇಶದಲ್ಲಿ. ಅಂದ್ರೆ ಈಗ ಇದು ದ್ವೀಪದ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡ ರೀತಿಯಲ್ಲಿ ಅಲ್ಲಿ ಜನರಿದ್ದಾರೆ. ಈಗ ಒಂದು ವೇಳೆ ಅವ್ರು ಹೋಗ್ಬೇಕಾದ್ರೆ ಸಹ ಈಗ ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಸಹ ಈಗ ಕೆಳ ಸೇತುವೆ ಆಗಿ ಈಗ ನಡ್ಕೊಂಡು ಹೋಗುದಾದ್ರೆ ಕೆಳ ಸೇತುವೆ ಆಗಿ ನಡ್ಕೊಂಡು ಆ ರೀತಿಯಲ್ಲಿ ಹೋಗಿ ಅಲ್ಲಿ ಎಂಎಸ್ಎಸ್ ಅಲ್ಲಿ ಪಾರಮರ್ ಗಾರ್ಡನ್ ಅಂತ ಅಲ್ಲಿಂದ ಹೋಗಿ ವಾಪಸ್ ಬರುವಂತ ನಿರ್ಮಾಣ ಪರಿಸ್ಥಿತಿ ಆಗಿದೆ ಮೇಡಮ್. ಅಂದ್ರೆ ಸುತ್ತು ಬಳಸಿ ಬರಬೇಕಾಗಬಹುದು ಆಗ್ಬೋದು. ಮತ್ತೆ ಈಗ ಎಂತ ಮಾಡ್ತಾರೆ ಕೆಲವರು ಜನರು ಎಂತ ಮಾಡ್ತಾರೆ, ಆ ಸಂದರ್ಭ ಇವ್ರದ್ದು ದೊಡ್ಡ ತಡೆಗೋಡೆ ಮಾಡಿದ್ರಿಂದ ಅಲ್ಲಿಂದ ಜಂಪ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಮತ್ತೆ ಬೇರೆ ರೀತಿಯಿಂದ ಅಲ್ಲಿ ರೈಲು ಕ್ರಾಸ್ ಮಾಡ್ಲಿಕ್ಕೆ ಕೆಲವರು ಪ್ರಯತ್ನ ಮಾಡುವಾಗ ಅದು ಇನ್ನೊಂದು ಅಪಘಾತಕ್ಕೆ ಕಾರಣ ಆಗ್ಬಹುದು ಅಂತ ನಮ್ಗೆ ಭಾವನೆ. ಮತ್ತೊಂದು ನಾವು ನೋಡಿದ್ದೇವೆ, ಬೇರೆ ಕಡೆಯಲ್ಲಿ ಕೆಲವು ಕಡೆಯಲ್ಲಿ ಎಂತ ಮಾಡ್ತಾರೆ ಅಂದ್ರೆ ಕನಿಷ್ಠ ಪಕ್ಷ ಆ ಜಾಗದಲ್ಲಿ ಒಂದು ಆಲ್ಟರ್ನೇಟಿವ್ ಜನರಿಗೆ ಹೋಗ್ಲಿಕ್ಕೆ ಯಾವ್ದಾದೊಂದು ದಾರಿ ಅನ್ನೋದು ವ್ಯವಸ್ಥೆ ಮಾಡ್ತಾರೆ, ಅಥವಾ ಸ್ಕೈ ವಾಕ್ ಆದ್ರೂ ಸಹ ಮಾಡ್ತಾರೆ. ಯಾಕಂದ್ರೆ ಇದು ಸಾಧಾರಣ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಜನರಿಗೆ ಹೋಗುವಂತ ವ್ಯವಸ್ಥೆ ಇಲ್ಲ. ಈಗ ಎಂತ ಇದ್ರೆ ಸಹ ಕೆಳ ಸೇತುವೆ ಆಗಿಕೊಂಡೇ ಆ ವಾಹನಗಳ ಮಧ್ಯದಲ್ಲೇ ಜನರು ನಡ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಈಗ ನಡೆದೊಳಗದ. ಹೌದು. ಅಂದ್ರೆ ಈ ಬಗ್ಗೆ ಏನು ಸಂಸದರಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಅವರ ಗಮನಕ್ಕೆ ತಂದಿಲ್ವಾ ಅಂತ? ನೋಡಿ, ಸಂಸದರ ಗಮನಕ್ಕೆ ನಾವು ತಂದಿದ್ದೇವೆ, ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದೇವೆ. ಆದ್ರೆ ಈಗ ಇಲ್ಲಿ ಎಂತಾಗಿದೆ ಅಂದ್ರೆ ಇಲ್ಲಿ ಸಹ ಸ್ವಲ್ಪ ರಾಜಕೀಯ ಸ್ವಲ್ಪ ಅಲ್ಲಿ ವ್ಯವಸ್ಥೆ ನಮ್ಗೆ ಅದರ ಸ್ಮೆಲ್ ಕಾಣ್ತ ಉಂಟು. ಯಾಕಂದ್ರೆ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಸ್ವಲ್ಪ ಆ ರೀತಿಯಲ್ಲಿ ನಮ್ಗೆ ಮೊನ್ನೆ ನಂತರದ ವಾತಾವರಣ ಕಾಣ್ತದೆ. ಯಾಕಂದ್ರೆ ಇಲ್ಲಿ MP MLA ಬಿಜೆಪಿ ಅವರು, ನಮ್ಮ ಇಲ್ಲಿಯ ಯಾರು ಸರ್ಕಾರ ಇರೋದು ರಾಜ್ಯ ಸರ್ಕಾರ ಇರೋದು ನಮ್ಮದು ಕಾಂಗ್ರೆಸ್ ಗವರ್ಮೆಂಟ್. ಈಗ ಅಲ್ಲಿ ಸಹ ಯಾಕಂದ್ರೆ ಇವರು ಇನಾಗ್ರೇಷನ್ ಮಾಡುವಾಗ ಅವ್ರು ಯಾರು ಬಿಜೆಪಿಯ ಸಂಸದರಾಗಿರ್ಬೋದು MLA ಕೂಡ ಆ ಇದಕ್ಕೆ ಅಟೆಂಡ್ ಆಗಿಲ್ಲ. ಈಗ ಏನಾಗುತ್ತಿಲ್ಲ, ಅವರು ಅಷ್ಟು ಇದರಲ್ಲಿ ಇವರ ಮಧ್ಯದಲ್ಲಿ ಜನರಿಗೆ ಸಮಸ್ಯೆಯಲ್ಲಿ ಬೀಳುವ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಇವರು ಎಲ್ಲರೂ ಸಹ ಯಾಕಂದ್ರೆ ನಮ್ಮ ಜನರ ಹಿತಾಸಕ್ತಿಗೋಸ್ಕರ ಇವರು ಕೆಲಸ ಮಾಡ್ಬೇಕು, ಅಭಿವೃದ್ಧಿ ಕೆಲಸದಲ್ಲಿ ರಾಜಕೀಯ ಮಾಡಬಾರ್ದು ಅಂತ ಹೇಳ್ಕೊಂಡು ಭಾಷಣದಲ್ಲಿ ಹೇಳ್ತಾರೆ ನಾವು ಅಭಿವೃದ್ಧಿಯಲ್ಲಿ ರಾಜಕೀಯ ಇಲ್ಲ ಅಂತ. ಆದ್ರೆ ಇದೆಲ್ಲ ಸಂದರ್ಭ ಬಂದಾಗ ಇವರು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಜನರ ಒಂದು ಆಶೋತ್ತರಗಳನ್ನ ಬಲಿ ಕೊಡ್ತಾರ ಅಂತ ಆಗ್ತುಂಟು. ಓಕೆ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ.